ಬೆಳಗ್ಗೆ ಬೆಳಗ್ಗೆ ಈ ಕೆಲಸ ಮಾಡಿದರೆ ಬೇಡವೆಂದರೂ ಕೂಡ ನಿಮಗೆ ಧನಾಗಮನ ಆಗುತ್ತೆ. ಶಾಸ್ತ್ರಗಳಲ್ಲಿ ನಮ್ಮ ಮುಂಜಾನೆಯು ಶುಭವಾಗಿದ್ದರೆ ದಿನಪೂರ್ತಿ ಶುಭವಾಗಿರುತ್ತದೆ ಎಂದು ಹೇಳಲಾಗುತ್ತೆ. ಮುಂಜಾನೆ ನಾವು ಯಾವ ಕೆಲಸಗಳನ್ನು ಮಾಡೋದರಿಂದ ಶುಭವಾಗಿರುತ್ತೆ, ಯಾವ ಕೆಲಸಗಳನ್ನು ಮಾಡುವುದು ಅಶುಭವಾಗಿರುತ್ತದೆ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಮೊದಲನೇದಾಗಿ ನೀವೇನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಗೀತಾ ಜೆ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಧರ್ಮಗ್ರಂಥಗಳಲ್ಲಿ ನಾವು ನಮ್ಮ ಮುಂಜಾನೆಯನ್ನು ಚೆನ್ನಾಗಿ ಆರಂಭಿಸಿದರೆ ದಿನಪೂರ್ತಿ ಚೆನ್ನಾಗಿರುತ್ತದೆ ಎಂದು ಹೇಳಲಾಗುತ್ತೆ. ನಾವು ಕಣ್ಣು ತೆರೆದ ತಕ್ಷಣ ಇಡೀ ದಿನ ಚೆನ್ನಾಗಿರಲು ನಾವು ಉತ್ತಮವಾಗಿ ಕಾಣಲು ಪ್ರಯತ್ನಿಸ್ತೇವೆ. ಆದರೆ ಶಾಸ್ತ್ರಗಳಲ್ಲಿ ಅನೇಕ ವಿಷಯಗಳನ್ನು ಉಲ್ಲೇಖಿಸಲಾಗಿದೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಬಹುದು. ಮುಂಜಾನೆ ಕೆಲವು ಕೆಲಸಗಳನ್ನು ನಮಗೆ ಯಾವ ರೀತಿಯಲ್ಲಿ ಮಂಗಳಕಾರಿಯಾಗಿರುತ್ತದೆಯೋ ಇನ್ನು ಕೆಲವೊಂದು ಕೆಲಸಗಳು ಅಶುಭ ಪರಿಣಾಮವನ್ನು ಬೀರುತ್ತೆ. ಮುಂಜಾನೆ ನಾವು ಯಾವ ಕೆಲಸಗಳನ್ನು ಉತ್ತಮ, ಯಾವ ಕೆಲಸಗಳನ್ನು ಮಾಡುವುದು ಉತ್ತಮವಲ್ಲ ಎನ್ನುವುದನ್ನು ನೋಡೋಣ. ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಮುಂಜಾನೆ ಸ್ನಾನ ಇತ್ಯಾದಿಗಳನ್ನು ಮಾಡಿದ ನಂತರ ತುಳಸಿ ಗಿಡವನ್ನು ಪೂಜಿಸಬೇಕು. ಮುಂಜಾನೆ ಶುದ್ಧರಾಗಿ ತುಳಸಿಯನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಇದರಿಂದ ದೇವರು ಬೃಹಸ್ಪತಿ ಕೂಡ ಶುಭ ಫಲಿತಾಂಶಗಳನ್ನು ನೀಡ್ತಾನೆ. ಮುಂಜಾನೆ ನಾವು ಮಾಡುವ ತುಳಸಿ ಪೂಜೆಯಿಂದ ಗ್ರಹ ದೋಷಗಳು ದೂರವಾಗುತ್ತದೆ ಹಾಗೂ ಜೀವನದಲ್ಲಿ ಸಮೃದ್ಧಿ ಮತ್ತು ಪ್ರಗತಿ ಹೆಚ್ಚುತ್ತದೆ. ಇದರೊಂದಿಗೆ ಜಾತಕದಲ್ಲಿ ಗುರುವಿನ ಸ್ಥಾನ ಸದೃಢವಾಗುತ್ತದೆ. ತುಳಸಿ ಪೂಜೆಯು ಹರಿ ಮತ್ತು ಲಕ್ಷ್ಮಿಯ ಆಶೀರ್ವಾದವನ್ನು ತರುತ್ತದೆ. ಅರಿಶಿಣ ಕುಂಕುಮದ ತಿಲಕವನ್ನಿಟ್ಟುಕೊಳ್ಳಿ. ಬೆಳಗ್ಗೆ ನೀವು ಮನೆಯಿಂದ ಹೊರಗಡೆ ಹೋಗುವಾಗ ಹಣೆಗೆ ಅರಿಶಿಣ ಮತ್ತು ಕುಂಕುಮದಿಂದ ತಿಲಕವನ್ನಿಟ್ಟುಕೊಂಡು ಹೋಗಬೇಕು. ಹೀಗೆ ಮಾಡುವುದರಿಂದ ದೇವರುಗಳ ಗುರುವಾದ ಗುರುವಿನ ಆಶೀರ್ವಾದವು ಅಖಂಡವಾಗಿ ಉಳಿಯುತ್ತದೆ ಮತ್ತು ಜಾತಕದಲ್ಲಿ ಮಂಗಳಕರ ಸನ್ನಿವೇಶವು ಸೃಷ್ಟಿಯಾಗುತ್ತದೆ. ಇದನ್ನು ಮಾಡುವವರು ಗುರುವಿನಿಂದ ವಿಶೇಷ ಅನುಗ್ರಹವನ್ನು ಪಡೀತಾರೆ. ಲಕ್ಷ್ಮಿ ಮತ್ತು ವಿಷ್ಣುವಿನ ಕೃಪೆ ಆ ದಿನ ಅವರು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಲಾಭವನ್ನು ಪಡೆದುಕೊಳ್ಳುವಂತೆ ಮಾಡುತ್ತದೆ. ಜೀವನದಲ್ಲಿ ಲಕ್ಷ್ಮಿ ಮತ್ತು ವಿಷ್ಣುವಿನ ಅನುಗ್ರಹ ಹೊಂದಿರುವ ವ್ಯಕ್ತಿ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಯೋಜನವನ್ನು ಪಡೆದುಕೊಳ್ತಾನೆ. ಸೂರ್ಯನನ್ನು ಪೂಜಿಸಿ. ಪ್ರತಿದಿನ ಮುಂಜಾನೆ ಸೂರ್ಯನಿಗೆ ನೀರನ್ನು ಅರ್ಪಿಸಬೇಕು. ಇದನ್ನು ಮಾಡುವುದರಿಂದ ಸೂರ್ಯನು ನಿಮಗೆ ಅಪಾರ ಕೀರ್ತಿಯನ್ನು ತರ್ತಾನೆ. ನಿಮ್ಮ ಖ್ಯಾತಿಯು ಮನೆ, ಕುಟುಂಬ ಮತ್ತು ಸಮಾಜದಲ್ಲಿ ಹರಡುತ್ತದೆ. ಅಲ್ಲದೆ ಹೀಗೆ ಮಾಡುವುದರಿಂದ ಸೂರ್ಯನು ನಿಮಗೆ ಉತ್ತಮ ಆರೋಗ್ಯದ ವರವನ್ನು ನೀಡ್ತಾನೆ. ಸೂರ್ಯನಿಗೆ ನೀರನ್ನು ನೀಡುವುದರಿಂದ ಮೂಳೆ ಮತ್ತು ಕಣ್ಣಿನ ಸಮಸ್ಯೆಗಳು ಗುಣವಾಗುತ್ತವೆ ಮತ್ತು ಅನೇಕ ರೀತಿಯ ಕಾಯಿಲೆಗಳಿಂದ ಪರಿಹಾರವನ್ನು ಪಡೆಯಬಹುದು. ಅರಳಿ ಮರದ ಪೂಜೆ. ಹಿಂದೂ ಧರ್ಮದಲ್ಲಿ ಅರಳಿ ಮರವನ್ನು ಪವಿತ್ರವೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಅರಳಿ ಮರಕ್ಕೆ ಬೆಳಗ್ಗೆ ನೀರನ್ನು ನೀಡಬೇಕು. ಜಾತಕದಲ್ಲಿ ಶನಿ ದೋಷಗಳಿರುವ ಜನರು ಅರಳಿ ಮರವನ್ನು ಪೂಜಿಸುವುದರಿಂದ ಅದರ ದುಷ್ಪರಿಣಾಮಗಳಿಂದ ಮುಕ್ತಿ ಪಡೆಯುತ್ತಾರೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅಲ್ಲದೆ ಅನೇಕ ಗ್ರಂಥಗಳು ಮತ್ತು ಪುರಾಣಗಳಲ್ಲಿ ಅರಳಿ ಮರಕ್ಕೆ ನೀರನ್ನು ನೀಡುವುದರಿಂದ ಒಬ್ಬ ವ್ಯಕ್ತಿಯು ವಿಷ್ಣುವಿನ ಆಶೀರ್ವಾದವನ್ನು ಪಡೆಯುತ್ತಾನೆ ಮತ್ತು ಪೂರ್ವಜರು ಸಹ ಸಂತುಷ್ಟರಾಗಿ ಆ ವ್ಯಕ್ತಿಯ ಪಿತೃದೋಷವನ್ನು ಶಮನ ಮಾಡುತ್ತಾರೆ ಎನ್ನಲಾಗಿದೆ. ದುರ್ಗಾ ಸಪ್ತಶತಿ ಪಠಿಸಿ. ಶಾಸ್ತ್ರದ ಪ್ರಕಾರ ದುರ್ಗಾ ಸಪ್ತಶತಿಯ ಕವಚ ಕಿಲಕ ಅರ್ಗಲ ಸ್ತೋತ್ರವನ್ನು ಬೆಳಗ್ಗೆ ಪಠಿಸಬೇಕು. ಈ ರೀತಿ ಮಾಡುವುದರಿಂದ ದುರ್ಗಾದೇವಿ ಮತ್ತು ಲಕ್ಷ್ಮೀ ದೇವಿಯು ಶುಭ ಫಲಿತಾಂಶಗಳನ್ನು ನೀಡಲು ಪ್ರಾರಂಭಿಸುತ್ತಾರೆ. ಇವುಗಳನ್ನು ಪಠಿಸುವುದರಿಂದ ನಿಮ್ಮ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಮತ್ತು ನಿಮ್ಮ ದಾರಿಯಲ್ಲಿ ಬರುವ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಇವುಗಳನ್ನು ಪಠಿಸುವುದರಿಂದ ಪ್ರತಿಯೊಂದು ಕಾರ್ಯಗಳು ಸುಗಮವಾಗಿ ಪೂರ್ಣಗೊಳ್ಳುತ್ತದೆ. ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಿ. ಬೆಳಗ್ಗೆ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸುವುದು ತುಂಬ ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತೆ. ಹೀಗೆ ಮಾಡುವುದರಿಂದ ಶಿವನ ಆಶೀರ್ವಾದದ ಜೊತೆಗೆ ಚಂದ್ರ, ಮಂಗಳ, ರಾಹು, ಕೇತು ಮತ್ತು ಶನಿ ದೋಷಗಳು ನಿವಾರಣೆಯಾಗಿ ಎಲ್ಲ ಶುಭ ಫಲಗಳು ಪ್ರಾಪ್ತವಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಇದರಿಂದ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಸಿಗುತ್ತದೆ. ಧೈರ್ಯ ಮತ್ತು ಉತ್ಸಾಹ ಉಳಿಯುತ್ತದೆ. ಮುಂಜಾನೆ ಈ ತಪ್ಪುಗಳನ್ನು ಮಾಡದಿರಿ. ಮುಂಜಾನೆ ಎಚ್ಚರವಾದ ತಕ್ಷಣ ಹಾಸಿಗೆಯಿಂದ ಏಳಬೇಕು. ಮದ್ಯಪಾನ ಸೇವಿಸಬಾರದು. ಬೀಡಿ, ಸಿಗರೆಟ್ನಂತಹ ಧೂಮಪಾನದಿಂದ ದೂರವಿರಿ. ಮನೆಯಲ್ಲಿ ಜಗಳ, ಕಲಹ ಇತ್ಯಾದಿಗಳನ್ನು ಇಟ್ಟುಕೊಳ್ಳದಿರಿ. ಅತಿಯಾಗಿ ಮಸಾಲೆಯುಕ್ತ ಆಹಾರವನ್ನು ಸೇವಿಸದಿರಿ. ಇವುಗಳನ್ನು ಪಾಲಿಸುತ್ತಾ ಬಂದರೆ ನಿಮಗೆ ಧನಾಗಮನ ಹಾಗೂ ಆರ್ಥಿಕ ಅಭಿವೃದ್ಧಿ ಕೂಡ ಆಗುತ್ತೆ. ಇದಿಷ್ಟು ಬೆಳಗ್ಗೆ ಈ ಕೆಲಸಗಳನ್ನು ಮಾಡಿದರೆ ನಿಮಗೆ ಧನಾಗಮನದ ಫಲಗಳಾಗಿರುತ್ತೆ.
ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.